ನಮಸ್ತೆ, ನಾನು ಎಸ್ ಕೆ ಕುಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರ ಒಂದು ಸಂದೇಶ ಇದು. ಕೇಳಿಲ್ಲಿ, ಹಿಂದೂ ಎನ್ನುವ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರವಾಗಬೇಕು. ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಹೆಸರಿನ ಪ್ರತಿಯೊಬ್ಬರೂ ಅವನು ಯಾವುದೇ ದೇಶದಲ್ಲಿರಲಿ, ಯಾವುದೇ ಭಾಷೆಯಲ್ಲಿರಲಿ, ತಕ್ಷಣವೇ ನಿನಗೆ ನೆಚ್ಚಿನ ಬಂಧುವಾಗಬೇಕು. ಹಾಗಾದಾಗ ಮಾತ್ರ ನೀನೊಬ್ಬ ನಿಜವಾದ ಹಿಂದೂ ಆದ ಒಬ್ಬೊಬ್ಬನಿಗೂ ಬರುವ ವಿಪತ್ತು ನಿನ್ನ ಹೃದಯಕ್ಕೆ ತಟ್ಟಿ ನಿನ್ನ ಸ್ವಂತ ಮಗನೇ ಸಂಕಟದಲ್ಲಿದ್ದಂತೆ ಹೃದಯ ತಳಮಳಿಸಬೇಕು. ಹಾಗಾದಾಗ ಮಾತ್ರ ನೀನೊಬ್ಬ ಹಿಂದೂ. ಆ ಮಹಾಪುರುಷ ಗುರು ಗೋವಿಂದ ಸಿಂಹನಂತೆ ಹಿಂದೂಗಳಿಗಾಗಿ ನೀನು ಎಲ್ಲವನ್ನೂ ಸಹಿಸಲು ಸಿದ್ಧನಾದಾಗ ಮಾತ್ರವೇ ನೀನೊಬ್ಬ ಹಿಂದೂ. ಅಷ್ಟು ಮಾತ್ರವಲ್ಲ, ಯಾರಿಗಾಗಿ ಅವನು ತನ್ನ ರಕ್ತ ಚೆತ್ತನೋ, ಯಾರಿಗಾಗಿ ತನ್ನ ಅಚ್ಚುಮೆಚ್ಚಿನ ನೆತ್ತರ ಹರಿಸಿದನೋ, ಎಲ್ಲ ತನ್ನ ಪ್ರೀತಿ ಪಾತ್ರರ ನೆತ್ತರವನ್ನು ಹರಿಸಿದನೋ, ಅದೇ ಜನ ತನ್ನ ಕೈ ಬಿಟ್ಟಾಗಲೂ ಆ ಮಹಾಗುರು ನಡೆದುಕೊಂಡ ಬಗೆ ನೋಡು. ಹಿಂದೂ ಧರ್ಮದ ಉಳಿವಿಗಾಗಿ ತನ್ನ ಸ್ವಂತ ನೆತ್ತರು ಚೆಲ್ಲಿದ ನಂತರ, ತನ್ನ ಕರುಳ ಕಂದಗಳು ರಣರಂಗದಲ್ಲಿ ಆಹುತಿಯಾದದ್ದ ಕಂಡ ನಂತರ ಆತ ಆ ಗಾಯಾಳ ಸಿಂಹ ಶಾಂತವಾಗಿ ಕಾರ್ಯರಂಗದಿಂದ ನಿವೃತ್ತನಾದ. ದೇಹ ಬಿಡಲು ದಕ್ಷಿಣಕ್ಕೆ ತೆರಳಿದ. ಆದರೂ ತನಗೆ 2 ಬಗೆದವರ ಬಗ್ಗೆ, ಕೈ ಬಿಟ್ಟವರ ಬಗ್ಗೆ ವಿರುದ್ಧವಾಗಿ ಒಂದು ಶಾಪದ ನುಡಿ ಅವನ ಬಾಯಿಂದ ಬರಲಿಲ್ಲ. ಕಿವಿಗಟ್ಟು ಕೇಳಿ, ನಿಮ್ಮ ದೇಶದ ಹಿತ ಸಾಧಿಸುವ ಹಂಬಲ ನಿಮಗಿದ್ದಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಗುರು ಗೋವಿಂದ ಸಿಂಹನಾಗಬೇಕು. ನಿಮ್ಮ ದೇಶ ಬಾಂಧವರಲ್ಲಿ ಸಹಸ್ರಾರು ದೋಷಗಳು ನಿಮಗೆ ಕಂಡಾವು. ಆದರೆ ಅವರಲ್ಲಿನ ಹಿಂದೂ ರಕ್ತವನ್ನು ಗುರುತಿಸಿ, ಅವರು ನಿಮಗೆ ಸರ್ವ ಬಗೆಯಲ್ಲೂ ಕೇಡು ಬಗೆಯಬಹುದು. ಆದರೂ ನೀವು ಮೊದಲು ಪೂಜಿಸಬೇಕಾದ ದೇವರುಗಳೇ ಅವರು. ಅವರಲ್ಲಿ ಪ್ರತಿಯೊಬ್ಬರೂ ನಿಮ್ಮನ್ನು ಶಪಿಸಬಹುದು, ಆದರೆ ನಿಮ್ಮಿಂದ ಮಾತ್ರ ಸ್ನೇಹದ ಮರುದನೆಯನ್ನೇ ಕೇಳಲಿ. ಒಂದು ವೇಳೆ ಅವರು ನಿಮ್ಮನ್ನು ಹೊರದಬ್ಬಲೂಬಹುದು. ಆದರೂ ನರಶಾರ್ದೂಲ ಗುರು ಗೋವಿಂದ ಸಿಂಹನಂತೆ ಮೌನವಾಗಿ ಪ್ರಾಣ ನೀಗಲು ಬದಿಗೆ ಸರಿದು ನಿಲ್ಲಿ. ಅಂಥವನೇ ಹಿಂದೂ ಎನಿಸಿಕೊಳ್ಳಲು ಯೋಗ್ಯ. ಅದೇ ನಮ್ಮೆದುರು ಸದಾ ಸರ್ವದಾ ಇರಬೇಕಾದ ಆದರ್ಶ. ಬನ್ನಿ, ನಮ್ಮಲ್ಲಿನ ಪರಸ್ಪರ ವೈದ ಮತ್ಸಗಳನ್ನು ನೆಲದಾಳದಲ್ಲಿ ಹುಗಿಯುವ, ಪ್ರೀತಿಯ ಪ್ರಚಂಡ ಸರಿತೆಯನ್ನು ಸರ್ವತ್ರ ಹರಿಸುವ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಮಾನಸಿಕವಾಗಿ ಸಂಸ್ಕಾರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ನಿರ್ಮಾಣ ಮಾಡುತ್ತೆ. ದೇಶಾಭಿಮಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಧನ್ಯವಾದಗಳು. ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ.